ನೀವು ನೋಡ್ತಿದ್ರೆ ನ್ಯೂಸ್. ನಾನು ರೆಹಮಾನ್ ಹಾಸನ್. ವಿನಯ್ ಕುಲಕರ್ಣಿ ದೋಷಿನ ನಿರ್ದೋಷಿನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಕೇಸ್ನ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹೊರಬೀಳಲಿರುವಂತಹ ತೀರ್ಪು ಪ್ರಕರಣದ 15ನೇ ಆರೋಪಿಯಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ವಿನಯ್ ಕುಲಕರ್ಣಿ ದೋಷಿನ ನಿರ್ದೋಷಿನ ಅನ್ನುವಂಥದ್ರ ಬಗ್ಗೆ ಇವತ್ತು ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟಿಸಲಿಕ್ಕಿದೆ. ಕೋರ್ಟ್ ಹಾಲ್ನಲ್ಲಿ ಈಗಾಗಲೇ ಕಿಕ್ಕಿರಿದು ಜನಸಂದಣಿ ಇದೆ. ವಕೀಲರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ದಾರೆ. ಜೊತೆಗೆ ಈ ಪ್ರಕರಣದ 19 ಆರೋಪಿಗಳು, ಒಟ್ಟು 21 ಆರೋಪಿಗಳಿದ್ದಾರೆ. ಈ 21 ಆರೋಪಿಗಳ ಪೈಕಿ A1 ಮತ್ತು A17 ಹೊರತುಪಡಿಸಿ, ಯಾಕಂದ್ರೆ ಅವರಿಬ್ರು ಕೂಡ ಮಾಫಿ ಸಾಕ್ಷಿಗಳಾಗಿರೋದ್ರಿಂದಾಗಿ A1 ಬಸವರಾಜ್ ಮುತ್ತಗಿ ಮತ್ತು A17 ಶಿವಾನಂದ್ ಬಿರಾದಾರ್, ಸೊ ಅವರು ಇಬ್ಬರು ಕೂಡ ಮಾಫಿ ಸಾಕ್ಷಿಗಳಾಗಿರೋದ್ರಿಂದಾಗಿ ಅವರನ್ನ ಆರೋಪಿಗಳನ್ನಾಗಿಸುವಂತೆ ಈಗೇನು CBI ಅರ್ಜಿ ಸಲ್ಲಿಸಿದೆ. ಸೊ ಮೊದಲು ಇವರಿಬ್ಬರನ್ನ ಹೊರತುಪಡಿಸಿ ಉಳಿದವರ ತೀರ್ಪು ಈಗ ಪ್ರಕಟವಾಗಬೇಕಿದೆ. ಅಂದರೆ 19 ಆರೋಪಿಗಳ ಒಂದು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಇದರಲ್ಲಿ A2 ವಿಕ್ರಮ್, A3 ಕೀರ್ತಿ ಕುಮಾರ್, A4 ಆಗಿರುವಂತಹ ಸಂದೀಪ್, A5 ಆಗಿರುವಂತಹ ವಿನಾಯಕ್, 6ನೇ ಆರೋಪಿ ಮಹಾಬಲೇಶ್ವರ್ ಅಲಿಯಾಸ್ ಮುದುಕ, 7ನೇ ಆರೋಪಿ ಸಂತೋಷ್, 8ನೇ ಆರೋಪಿ ದಿನೇಶ್, 9ನೇ ಆರೋಪಿ ಅಶ್ವಥ್, 10ನೇ ಆರೋಪಿ ಸುನಿಲ್, ಜೊತೆಗೆ 11ನೇ ಆರೋಪಿ ಆಗಿರುವಂತಹ ನಜೀರ್ ಅಹ್ಮದ್, 12ನೇ ಆರೋಪಿ ಶಾನವಾಜ್, A13 ಆಗಿರುವಂತಹ ನೂತನ್, A14 ಹರ್ಷಿತ್, A15 ಆಗಿರುವಂತಹ ವಿನಯ್ ಕುಲಕರ್ಣಿ, ಜೊತೆಗೆ A16 ಚಂದ್ರು ಮಾಮ, ಜೊತೆಗೆ A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶ್ವ ಟಿಂಗರಿಕರ್, A20 ವಾಸುದೇವ್ ನೀಲೇಕಣಿ, ಹಾಗೆ A21 ಸೋಮಶೇಖರ್ ನ್ಯಾಮಗೌಡ. ಒಟ್ಟು 19 ಆರೋಪಿಗಳು ಈಗ ಕೋರ್ಟ್ ಹಾಲ್ನಲ್ಲಿ ನೆರೆದಿದ್ದಾರೆ. ಅವರೆಲ್ಲರ ಭವಿಷ್ಯ ಈಗ ನಿರ್ಧಾರವಾಗುತ್ತೆ. ನಾವು ಪ್ರತಿನಿಧಿ ವಿಕಾಸ್ ಸ್ಥಳದಿಂದ ಜಾಯ್ನ್ ಆಗಿದ್ದಾರೆ, ಕೋರ್ಟ್ ಹತ್ರದಿಂದ ಮಾತಾಡ್ತಾ ಹೋಗೋಣ. ವಿಕಾಸ್, 15ನೇ ತಾರೀಕು ತೀರ್ಪು ಪ್ರಕಟವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು. ಸೊ ಇವತ್ತು ಬೆಳಗ್ಗಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಸೊ ಏನು ತೀರ್ಪು ಹೊರಬರಬಹುದು ಅನ್ನುವಂಥದ್ದು ಇನ್ನೂ ಕೂಡ ಡಿಲೇ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಕೋರ್ಟ್ನಿಂದ ಸಿಗ್ತಾ ಇದೆ ವಿಕಾಸ್? ಈಗಾಗಲೇ ಜಡ್ಜ್ ಏನಾದರೂ ಬಂದ್ರ ಕೋರ್ಟ್ ಹಾಲ್ಗೆ? ಆದೇಶ ಪ್ರಕಟ ಆಗುವಂಥ ಒಂದು ನಿರೀಕ್ಷೆ ಎಷ್ಟೊತ್ತಾಗ್ಬೋದು? ಏನು ಮಾಹಿತಿ ಇದೆ ವಿಕಾಸ್? ಎಸ್ ರೆಹಮಾನ್, ದಶಕಗಳ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ಪ್ರಕಟವಾಗಲಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಕರಣದಲ್ಲಿ 21 ಜನ ಆರೋಪಿಗಳು, ಅದರಲ್ಲಿ 19 ಜನ ಆರೋಪಿಗಳು, ಇನ್ನಿಬ್ಬರು ಸೇರಿದಂತೆ A1 ಬಸವರಾಜ್ ಮುತ್ತಗಿ ಮತ್ತು A17 ಇಬ್ಬರು ಕೂಡ ಒಂದು ಮಾಫಿ ಸಾಕ್ಷಿಯಾಗಿರೋದ್ರಿಂದ ಪ್ರಕರಣದ 19 ಆರೋಪಿಗಳು ಈಗಾಗಲೇ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಈಗಾಗಲೇ ಹಾಜರಾಗಿರುವಂಥದ್ದು. ಮತ್ತು ವಿನಯ್ ಕುಲಕರ್ಣಿಯವರ ಕುಟುಂಬಸ್ಥರು ಕೂಡ ಈಗ ಕೋರ್ಟ್ ಹಾಲ್ ಒಳಗಡೆ ಕುಳಿತುಕೊಂಡು ಏನಾಗಬಹುದು ಭವಿಷ್ಯ ಅನ್ನುವಂಥದ್ದು, ಅಂದರೆ ದೋಷಿ ಅಥವಾ ನಿರ್ದೋಷಿ ಅನ್ನೋದಕ್ಕೆ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕ ಅವರ ಫ್ಯಾಮಿಲಿಯಲ್ಲೂ ಕೂಡ ಮನೆ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಕುಟುಂಬಸ್ಥರು ಬಂದು ಇಲ್ಲಿ ಕಾದು ಕುಳಿತುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಆದೇಶ ಹೊರಬೀಳಲಿದೆ. ದೋಷಿ ಅಥವಾ ನಿರ್ದೋಷಿ ಅನ್ನುವಂಥದ್ದು ಗೊತ್ತಾಗಲಿದೆ. ಈ ಆರ್ಡರ್ ಬರೀತಾ ಇರ್ತಾರೆ. ಇನ್ನೊಂದು ಸುಮಾರು 30ರಿಂದ 35 ನಿಮಿಷಗಳ ಕಾಲ ತಗಲಬಹುದು ಅಂತೇಳಿ ಒಂದು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. 30-35 ನಿಮಿಷದಲ್ಲಿ ಈ ಒಂದು ಆದೇಶ ಹೊರಬೀಳಲಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಮುಂಚಿತವಾಗಿ ಕೊಲೆ ಆದ ಸಂದರ್ಭದಲ್ಲಿ ಇದೊಂದು ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಿಸಿದಂತ ಕೊಲೆ ಅನ್ನುವಂಥದ್ದು ಸ್ಥಳೀಯ ಪೊಲೀಸರಿಂದ ಆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ನಂತರದಲ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಇದನ್ನು CBI ತನಿಖೆಗೆ ಕೊಡಬೇಕಂತ ಹೇಳುತ್ತೆ. ನಂತರ 2019ರಲ್ಲಿ CBI ತನಿಖೆಯನ್ನು ಶುರು ಮಾಡಿದ ಸಂದರ್ಭದಲ್ಲಿ ಇದು ರಾಜಕೀಯ ದುರುದ್ದೇಶದಿಂದ ಈ ಒಂದು ಕೊಲೆ ನಡೆದಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಬಂದಂತೆ ವಿನಯ್ ಕುಲಕರ್ಣಿ ಅವರು ನೇರವಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿ ಒಳಸಂಚನ್ನ ನಡೆಸಿ ಆರೋಪಿಗಳ ಜೊತೆಯಲ್ಲಿ ನೇರವಾದಂಥ ನಿಕಟವಾದಂಥ ಸಂಪರ್ಕವನ್ನು ಹೊಂದಿ ಅವರಿಗೆ ರೂಮ್ ಮಾಡಿಕೊಡೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿರುವಂತಹ ಎಲ್ಲ ಸಾಕ್ಷಿಗಳನ್ನು ಕೂಡ CBI ಕಲೆ ಹಾಕಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿರುವಂತದ್ದು. ಸುಮಾರು 750 ಜನರ ವಿಚಾರಣೆಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ CBI ನಡೆಸಿರುವಂತದ್ದು. ಸದ್ಯ ಚಾರ್ಜ್ ಶೀಟ್ ನಲ್ಲಿ ಎಲ್ಲ ಅಂಶಗಳನ್ನ ಎಲ್ಲ ಸಾಕ್ಷಿಗಳ ಸಮೇತವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗಲಿದೆ. ರೆಹಮಾನ್. ಎಸ್ ವಿಕಾಸ್, ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ವಿನಯ್ ಕುಲಕರ್ಣಿ ವಿರುದ್ಧ ಕೊಲೆ ಕೇಸ್ನ ತೀರ್ಪು ಇವತ್ತು ಹೊರಬೀಳುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ 19 ಆರೋಪಿಗಳು ಕೂಡ ಹಾಜರಿದ್ದಾರೆ. ಜೊತೆಗೆ ಅವರ ಫ್ಯಾಮಿಲಿಯ ಸದಸ್ಯರು ಕೂಡ ಈಗಾಗಲೇ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಪ್ರತಿನಿಧಿ ವಿಕಾಸ್ ಕೂಡ ಹೇಳ್ತಾ ಇದ್ರು. 19 ಆರೋಪಿಗಳು ಈಗ ಹಾಜರಿದ್ದಾರೆ. ವಿನಯ್ ಕುಲಕರ್ಣಿನೂ ಕೂಡ ಈಗಾಗಲೇ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಯಾಕಂದರೆ ಆರ್ಡರ್ ಪ್ರೊನೌನ್ಸ್ ಆಗುವಾಗ ಸೆಂಟೆನ್ಸ್ ಆಗುತ್ತೋ ಏನಾಗುತ್ತೆ, ಇವತ್ತು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅಂತೂ ಬಹುಶಃ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ವಿಚಾರಣೆ ನಡೆದು ಅದ್ರ ಬಗ್ಗೆ ವಾದ ಪ್ರತಿವಾದ ನಡೆದು ನಂತರ ಅದು ತೀರ್ಮಾನ ಆಗಬೇಕು. ಬಟ್ ಇವತ್ತು ದೋಷಿನೋ ನಿರ್ದೋಷಿನೋ ಅನ್ನುವಂಥದ್ದು ಆಲ್ಮೋಸ್ಟ್ ಇವತ್ತು ಅದು ಪ್ರಕಟವಾಗುತ್ತೆ. ಸೊ ಹಾಗಾಗಿ ಎಲ್ಲ ಆರೋಪಿಗಳು ಕೂಡ ನಾನು ನಿಮಗಾಗಲೇ ಹೇಳಿದ ಹಾಗೆ ನೋಡಿ, ಒಟ್ಟು 19 ಜನ ಆರೋಪಿಗಳು
ಆರೋಪಿಗಳು ಇವತ್ತಿದ್ದಾರೆ. ಒಟ್ಟು 21 ಆರೋಪಿಗಳ ಪೈಕಿ 19 ಆರೋಪಿಗಳು, ಯಾಕಂದರೆ 2 ಆರೋಪಿಗಳು ಈಗಾಗಲೇ ಅವರು ಮಾಫಿ ಸಾಕ್ಷಿ ಆಗಿರೋದ್ರಿಂದಾಗಿ ಅವರನ್ನೂ ಕೂಡ ಆರೋಪಿಗಳನ್ನಾಗಿ ಮಾಡಬೇಕಾ ಮುಂದಿನ ಹಂತದಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಬೇಕು. ಸಿಬಿಐ ಕೂಡ ಈಗಾಗಲೇ ಅದು ಅರ್ಜಿಯನ್ನು ಹಾಕಿದೆ. ಅದ್ರ ಬಗ್ಗೆ ಇನ್ನೂ ಇತ್ಯರ್ಥ ಆಗಬೇಕು. ಇನ್ನು ನೋಡಿ, A12 ಶಾನವಾಜ್, A13 ನೂತನ್, ಜೊತೆಗೆ A2 ವಿಕ್ರಮ್ ಬಳ್ಳಾರಿ, A14 ಆಗಿರುವಂತಹ ಹರ್ಷಿತ್, ಜೊತೆಗೆ A15 ಆಗಿರುವಂತಹ ವಿನಯ್ ಕುಲಕರ್ಣಿ. ಇನ್ನು ಉಳಿದಂತೆ 16 A16 ಚಂದ್ರಶೇಖರ್, ಹಾಗೆ A4 ಸಂದೀಪ್ ಸವದತ್ತಿ, A5 ಆಗಿರುವಂಥ ವಿನಾಯಕ್ ಕಟಗಿ, ಜೊತೆಗೆ ಆರೋಪಿ ನಂಬರ್ 6 ಮಹಾಬಲೇಶ್ವರ್ ಹೊಂಗಲ, ಸಂತೋಷ್ ಸವದತ್ತಿ, ದಿನೇಶ್, ಅಶ್ವಥ್, ಸುನೀಲ್, ನಜೀರ್ ಅಹ್ಮದ್, ಶಾನವಾಜ್, ನೂತನ್, ಹರ್ಷಿತ್, ಜೊತೆಗೆ ವಿನಯ್ ಕುಲಕರ್ಣಿ A15 ಆಗಿದ್ದಾರೆ. ಸೊ A15. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಅವರಿಗೆ ಹೆಚ್ಚು ಏನಾದರೂ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಇಲ್ಲ, ಯಾಕಂದರೆ ಅವ್ರನ್ನ ಆ್ಯಡ್ ಮಾಡಿರುವಂಥದ್ದು. ನೋಡಿ, ಶಾಸಕ ವಿನಯ್ ಕುಲಕರ್ಣಿ ನಿವಾಸಕ್ಕೆ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಕುಲಕರ್ಣಿ ನಿವಾಸದ ಬಳಿ ಈಗ ಪೊಲೀಸರು ಹೆಚ್ಚುವರಿಯಾಗಿ ನಿಯೋಜನೆಗೊಂಡಿದ್ದಾರೆ. ಧಾರವಾಡ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ಈಗ ಕೈಗೊಳ್ಳಲಾಗಿದೆ. ಇನ್ನು ಕೆಲ ಗ್ರಾಮಗಳಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಆಲ್ರೆಡಿ ಪೊಲೀಸರು ಕೂಡ. ತೀರ್ಪಿನ ಬಳಿಕ ಯಾವುದೇ ರೀತಿಯ ಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ, ಏಕೆಂದರೆ ಈಗಾಗಲೇ ಹಾಲಿ MLA ಆಗಿರುವಂಥ ವಿನಯ್ ಕುಲಕರ್ಣಿ, ಇನ್ಫ್ಯಾಕ್ಟ್ ಕೊಲೆ ಆದಂಥ ಸಂದರ್ಭದಲ್ಲೂ ಕೂಡ ಏನವರು MLA ಆಗಿದ್ರು, ಆಗಲೇ ಷಡ್ಯಂತ್ರವನ್ನು ರೂಪಿಸಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವ್ರ ಮೇಲೆ ಇರುವಂಥ ಒಂದು ಆರೋಪ. ನಂತರ 6 ಜನ ಸುಪಾರಿ ಕಿಲ್ಲರ್ಸನ್ನು ಹೈರ್ ಮಾಡಿ 2016ರಲ್ಲಿ ಯೋಗೇಶ್ ಗೌಡರ್ ಅವರನ್ನು ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಆರಂಭದಲ್ಲಿ ಇದೊಂದು ಜಸ್ಟ್ ಆಸ್ತಿ ವ್ಯಾಜ್ಯ ಅಷ್ಟೇ, ಕಲಹ, ಅವರವರು ಯಾವುದೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇದ್ದಂಥ ಡಿಸ್ಪ್ಯೂಟ್ನಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಿಂಬಿಸಲಾಗಿತ್ತು. ಸೊ ಹಾಗಾಗಿ ಕೆಲವೊಂದಷ್ಟು ಜನ ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇತ್ತು. ನೋಡಿ, ಜೂನ್ 15, 2016ರಂದು ನಡೆದಿದ್ದಂಥ ಒಂದು ಕೊಲೆಯ ಡೀಟೇಲ್ಸನ್ನು ನಿಮಗೆ ಈಗ ನಾನು ನೀಡ್ತಾ ಹೋಗ್ತೀನಿ. ಯೋಗೇಶ್ ಗೌಡರ್ ಹತ್ಯೆ ಹೇಗಾಯಿತು ಅಂತೇಳಿ. ಉದಯ್ ಜಿಮ್ ಅನ್ನುವಂಥದ್ದೇನಿದೆ, ಆ ಒಂದು ಜಿಮ್ನಲ್ಲೇ ಯೋಗೇಶ್ ಗೌಡನ್ನ ಕೊಲೆ ಆಗತ್ತೆ. ಸೊ ಇದರಲ್ಲಿ ಆರೋಪ ಕೇಳಿ ಬರುವಂಥದ್ದು ಈ ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿದ್ದಂಥ ಒಂದು ಜಿಮ್. ಸೊ ಜಿಮ್ಗೆ ನುಗ್ಗಿ ಇದೇ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡರ್ನ ಹತ್ಯೆ ಮಾಡಲಾಯಿತು. ನಂತರ ಧಾರವಾಡ ಉಪನಗರ ಠಾಣೆ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಆರಂಭದಲ್ಲಿ ಇದು ಯಾವುದೋ ಒಂದು ವ್ಯಾಜ್ಯ, ಸೊ ಯಾವುದೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇರಬಹುದು ಅಂತ ಹೇಳ್ತಾರೆ. ನಂತರ ಅದನ್ನು CBIಗೆ ವಹಿಸಬೇಕು ಅಂಥೇಳಿ ಯೋಗೇಶ್ ಗೌಡರ್ ಕುಟುಂಬ ಅದನ್ನು ಆಗ್ರಹಿಸುತ್ತೆ. ಯಾಕಂದರೆ ಇಲ್ಲಿ ವಿನಯ್ ಕುಲಕರ್ಣಿಯವರ ಪಾತ್ರ ಇದೆ ಅನ್ನುವಂಥದ್ದನ್ನು ಅವರು ಆರೋಪವನ್ನು ಮಾಡ್ತಾರೆ. CBI ತನಿಖೆಗೆ ನೀಡೋದಕ್ಕೆ ಮೊದಲು ರಾಜ್ಯ ಸರ್ಕಾರ ನಿರಾಕರಿಸುತ್ತೆ. ಇಲ್ಲ, ಇದನ್ನು ನಮ್ಮ ಪೊಲೀಸರೇ ಮಾಡ್ತಾರೆ ತನಿಖೆ ಅನ್ನುವಂಥದ್ರ ಬಗ್ಗೆ. ಸೊ ಮೊದಲು 6 ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾರೆ. ಈ 6 ಆರೋಪಿಗಳು ಕೂಡ ಸುಪಾರಿ ಕಿಲ್ಲರ್ಸ್ ಆಗಿರ್ತಾರೆ. ಯಾರಿಂದನೂ ಸುಪಾರಿ ಪಡೆದು ಯೋಗೇಶ್ ಗೌಡರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆರಂಭದಲ್ಲಿ ಬೆಳಕಿಗೆ ಬರುತ್ತೆ. ಇನ್ನು BJP ಅಧಿಕಾರಕ್ಕೆ ಬಂದ ಬಳಿಕ ಈ ಒಂದು ಕೇಸನ್ನು CBI ತನಿಖೆಗೆ BJP ಸರ್ಕಾರ ವಹಿಸುತ್ತೆ. ಕೊಲೆ ಮಾಡಿರುವಂಥದ್ದು 7 ಆರೋಪಿಗಳು ಅಂತ ಹೇಳಿ ತನಿಖೆಯಲ್ಲಿ ಆ ಸಂದರ್ಭದಲ್ಲಿ ಬಹಿರಂಗವಾಗುತ್ತೆ. ಆದರೆ ಯಾಕಾಯಿತು ಕೊಲೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿತ್ತು. ಈ ಪ್ರಕರಣದಲ್ಲಿ CBI ಸುಮಾರು 750ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನು ನಡೆಸ್ತಾರೆ. ಜೊತೆಗೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾರೆ. ನವೆಂಬರ್ 5, 2020ರಂದು ವಿನಯ್ ಕುಲಕರ್ಣಿಯವರ ಹೆಸರು ಕೂಡ ಬರುತ್ತೆ. ಆಗ ಹೋಗಿ ಅವರನ್ನು CBI ಅರೆಸ್ಟ್ ಮಾಡುತ್ತೆ. 9 ತಿಂಗಳು ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲೇ ವಿನಯ್ ಕುಲಕರ್ಣಿ ಸೆರೆವಾಸವನ್ನು ಅನುಭವಿಸ್ತಾರೆ. ಸೊ ಹೀಗೆ ಆಗಸ್ಟ್ 13, 2021ಕ್ಕೆ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ. ಅದರಿಂದಾಗಿ ಜಾಮೀನು ಪಡೆದು ಅವರು ಹೊರಗಡೆ ಬರ್ತಾರೆ. ಧಾರವಾಡ ಜಿಲ್ಲೆ ಪ್ರವೇಶಿಸೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಬ್ರೇಕ್ ಹಾಕಿತ್ತು ಸುಪ್ರೀಂ ಕೋರ್ಟ್. ಯಾವುದೇ ರೀತಿ ಅವರು ಹೋಗಬಾರದು ಧಾರವಾಡಕ್ಕೆ ಅಂತೇಳಿ. ಜಾಮೀನು ಸಿಕ್ಕರೂ ಕೂಡ ಅವರು ಧಾರವಾಡಕ್ಕೆ ಹೋಗೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಸೊ ಹಾಗಾಗಿ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಹೋಗಿರಲಿಲ್ಲ. ಪ್ರಮುಖ ಆರೋಪಿ A1 ಆಗಿದ್ದಂಥವ್ರು ಬಸವರಾಜ್ ಮುತ್ತಗಿ. ಆ ಬಸವರಾಜ್ ಮುತ್ತಗಿ ನಂತರ ಮಾಫಿ ಸಾಕ್ಷಿಯಾಗಿ ಟರ್ನ್ ಆಗ್ತಾನೆ. ತನ್ನನ್ನೇ ಕೊಲೆ ಮಾಡೋದಕ್ಕೆ ವಿನಯ್ ಕುಲಕರ್ಣಿ ಸಂಚು ರೂಪಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆತ ಕೂಡ ಒಂದು ಆರೋಪವನ್ನು ಮಾಡ್ತಾರೆ. ಸೊ ಹಾಗಾಗಿ ನಾನು ಮಾಫಿ ಸಾಕ್ಷಿಯಾಗಿ ನಾನು ಹೇಳಿಕೆ ಕೊಡ್ತೀನಿ ಅಂತ ರೆಡಿ ಆಗ್ತಾರೆ. 2 ಬಾರಿ ನನ್ನನ್ನು ಕೊಲ್ಲೋದಕ್ಕೆ ವಿನಯ್ ಕುಲಕರ್ಣಿ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಬಸವರಾಜ್ ಮುತ್ತಗಿ ಆರೋಪವನ್ನು ಮಾಡ್ತಾನೆ. ತನ್ನನ್ನು ಕೊಲ್ಲೋದಕ್ಕೆ ವಿನಯ್ ಸುಪಾರಿ ನೀಡಿದ್ರು ಅಂತಲೂ ಕೂಡ ಅವರು ಆರೋಪವನ್ನು ಮಾಡ್ತಾರೆ. ಸೊ ಹಾಗಾಗಿ ನಂತರ ವಿನಯ್ ಕುಲಕರ್ಣಿಯ ಒಂದು ಹೆಸರು ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಕೇಳಿ ಬರ್ತಾ ಹೋಗುತ್ತೆ.